ಮೇಲೆ ಮಲಗೋದು. ಆ ರೈತರು, ನಮ್ಮ ಅನ್ನದಾತ ರೈತರ ಮೇಲೆ ಇಂಥ ಕೊರಿಯ ಚಳಿಯಲ್ಲಿ ಕೂಡ ಸರ್ಕಾರ ಏನ್ ಮಾಡಿದೆ, ದೆಹಲಿ ಪೊಲೀಸ್ ಸರ್ಕಾರಲ್ಲಿರೋದು ಇದೆ ಕೇಂದ್ರ ಸರ್ಕಾರ, ನೇರ ಅಮಿತ್ ಶಾ ಕೆಳಗೆ. ಯಾಕೆ ಅಂದ್ಕೊಂತೀರಾ? ಕರೀರಿ, ಚರ್ಚೆ ಮಾತುಕತೆ ಕರೀರಿ, ತೋರಿಸಿ ನೀವು ಅವ್ರಿಗೆ ನಿಮ್ಮ ರೈತರ ಹಿತಾಸಕ್ತಿನ ಹೇಗೆ ಕಾಪಾಡ್ತಿದ್ದೀರಾ ಆ ಕೃಷಿ ನೀತಿಗಳ ಮೂಲಕ ಅಂತ ಅವ್ರಿಗೆ ಮನದಟ್ಟು ಮಾಡಿ. ನಿಮ್ಮ ಯೋಗ್ಯತೆಗೆ ಒಂದಾದ್ರೂ ರೈತರ ಸಂಘಟನೆ, ನೀವು ತಂದಿರೋ ಕೃಷಿ ನೀತಿ ಸರಿ ಇದೆ ಅಂತ ಹೇಳೋ ಒಂದು ರೈತರ ಸಂಘಟನೆ ತೋರಿಸಿ. ಕಿಸಾನ್ ಅಧಿಕಾರಕ್ಕೆ ಬಂದ್ಮೇಲೆ ಕಿಸಾನರು ಇಲ್ಲ, ಜವಾನರು ಇಲ್ಲ. 1 ವರ್ಷಗಳು ಕಾರ್ಪೊರೇಟ್ ಮನೆತನಗಳ ಹಿತಾಸಕ್ತಿ ಕಾಪಾಡೋದಕ್ಕೆ ಮುಂದೆ ನಿಂತಿದ್ದಾರೆ. ಸ್ನೇಹಿತರೆ, ಇದೇ ಬೆಂಗಳೂರಲ್ಲಿ ಬೆಳಗ್ಗೆ ಈ ಚಳಿಗೆ, ಈ ಬೆಂಗಳೂರಿನ ಚಳಿಗೆ ನಾವು ಬೆಳಗ್ಗೆ ಹೊತ್ತು 7 ಗಂಟೆ ಹೇಳೋರು 8 ಗಂಟೆ ಹೇಳ್ತಾ ಇದ್ದೇವೆ. 8 ಗಂಟೆ ಹೇಳೋರು 9 ಗಂಟೆ ಬಂದ್ರೆ ಅಷ್ಟು ಚಳಿ ಇದೆ ಅಲ್ಲಿ. ಆ ಚಳಿನ ನಾವು ಸಹಿಸ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಇದ್ದೇವೆ. ಇನ್ನ ದೆಹಲಿಯ ಚಳಿ, ಇದಕ್ಕೆ 2 ಪಟ್ಟು ಚಳಿ. ಆ ದೆಹಲಿಯ ಚಳಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೃಷಿ ನೀತಿಗಳನ್ನು ಕೂಡಲೇ ಹಿಂಪಡೆಯಿರಿ. ರೈತರ ಜೊತೆ ನಾವಿದ್ದೇವೆ. ರೈತರೊಂದಿಗೆ ದೇಶದ ಲಾಭಿಗೆ ಕಾರ್ಪೊರೇಟ್ ಪರ ನೀತಿಗಳನ್ನು ತರುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬಂಡವಾಳ ಸಾಹುಕಾರರ ಕೃಷಿ ನೀತಿಗಳನ್ನು ಬೆಂಕಿಗೆ ಹಾಕಿ. ಕಾರ್ಪೊರೇಟ್ ಪರ ನೀತಿಗಳನ್ನು ಬೆಂಕಿಗೆ ಹಾಕಿ. Long live Farmers Movement, long live People's Movement, long live. ಚಳವಳಿಗೆ ಎದುರಿಯವರು ಹೆದ್ದಾರಿನ ಹತ್ತಿಬಿಟ್ಟಿದ್ದಾರೆ. ಇಂಡಿಯಾ ಪಾಕಿಸ್ತಾನ ಬಾರ್ಡರು ಅಥವಾ ಪ್ಯಾಲೆಸ್ತೈನ್ ಇಸ್ರೇಲ್ ಮಧ್ಯೆ ಆದಾಗ ಇಸ್ರೇಲಿಯವರು ಪ್ಯಾಲೆಸ್ತೈನಿಯನ್ನ ಟ್ರೀಟ್ ಮಾಡ್ತಾರಲ್ಲ, ಆ ರೀತಿ ನಮ್ಮ ರೈತರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರ. ಬಾರ್ಡರ್ಲಿ ಹೇಗೆ ಬಾರ್ಬ್ ವೈರ್ ಅಂತ ಉಕ್ಕಿನ ಮುಳ್ಳಿನ ತಂತಿಗಳು, ಅದು ಬೈಕ್ ಹೆಚ್ಚಾದ್ರೂ ಕೂಡ ಅರ್ಧೋಗುತ್ತೆ ಚರ್ಮ, ಅಂತ ತಂತಿಗಳನ್ನ ಇವತ್ತು ರೈತರು ಒಳಗೆ ಬರಬಾರ್ದು, ದೆಹಲಿ ಒಳಗೆ ಬರಬಾರ್ದು ಅಂತೆಲ್ಲ ಹಾಕಿದ್ದಾರೆ. ಬ್ಯಾರಿಕೇಡ್ ಮೇಲೆ ಬ್ಯಾರಿಕೇಡು, ದೊಡ್ಡ ಕಾಂಕ್ರೀಟ್ ಸ್ಟ್ರಕ್ಚರ್ಸ್, ಏನು 1-2 ರೈತರು ತಡೆಯೋದಕ್ಕೆ ಮಾಡಿರೋದು ಅವರು. ಲಾಠಿ ಚಾರ್ಜ್, ಅಶ್ರುವಾಯು, ಅವ್ರ ಕೈಲಿ ಇರೋ ಬರೋದು ಎಲ್ಲ ಬಳಸ್ತಾ ಇದ್ದಾರೆ ರೈತರನ್ನು ತಡೆಯೋದಕ್ಕೆ.